ಬಿಕಾಮ್ ಮುಗಿಸಿ ದೊಡ್ಡ ದೊಡ್ಡ ಕಂಪ್ನಿ ಸೇರ್ತೀನಿ ಅಂದವ್ರೆಲ್ಲ ಬೀದಿಗೆ ಬಂದ್ಬಿಟ್ರ. ನೋಡ್ ಚಂದ್ರು, ನಾನೇನ್ ಸುದ್ದಿಗೆ ಬಂದಿಲ್ಲ. ಸುಮ್ನೆ ನನ್ನ ಕೆಣಕಿದ್ರೆ ಸರಿ ಇರಲ್ಲ ನೋಡು. ಏನಾರ ಮಾಡಂಗದೇನ? ನಾನು ಸುಮ್ನೆ ಕಾಫಿ ಕುಡ್ಕೊಂತ ನಿಂತೀನಿ. ಹೋದ್ರೆ ನನ್ ಕೆಲ್ಸ ಹೋಗಿರುತ್ತೆ ಬಿಡು. ನೀನ್ ಯಾಕೆ ನನ್ ಬಗ್ಗೆ ಮಾತಾಡ್ಬೇಕು? ಕುಂಬಳಕಾಯಿ ಕಾಳ ಅಂದ್ರೆ ಹೆಗಲ್ ಮಾಡ್ಕೊಂಡ್ ನೋಡಿದ್ರಂತೆ. ಹಂಗಾಯ್ತು ನಿನ್ ಕತೆ. ಕೆಲ್ಸ ಕಳ್ಕೊಂಡ್ ಬೀದಿಗೆ ಬಂದಿದ್ದಿ, ಚಾ ದುಡ್ಡು ನಾನ ಕೊಟ್ಟೋಕಿನ್ ತಗೋ. ಬೇಕಾಗಿಲ್ಲ ತಗೋ, ನಾನ್ ಕೊಟ್ಟು ಹೋಗ್ತೀನಿ. ಆಯ್ತು ಬಿಡು. 20 ರೂಪಾಯಿಗೆ 10 ರೂಪಾಯಿ ಕೊಟ್ಟೆ. 20 ರೂಪಾಯ? ಬೇಕಾಗಿಲ್ಲ ತಗೋ, ನಾನ್ ಕೊಟ್ಟು ಹೋಗ್ತೀನಿ. ಮೇಡಮ್, ಯಜಮಾನ್ರು ಕರೀತಾ ಇದ್ದಾರೆ. ಸರಿ, 5 ನಿಮಿಷ ಬರ್ತೀನಿ, ಹೋಗು. ಮಗಳೇ, ನಿನ್ ನೋಡಕ್ ಬಂದ್ರ ಗಂಡ ಇವ್ರೇ ನೋಡಮ್ಮ. ಬನ್ರಿ, ಇಲ್ಲಿ ಆ ಬಾಕ್ಸ್ ತಂದು ಇವ್ರಿಗೆ ಕೊಡಿ. ಸರಿ ಮೇಡಮ್. ಅಪ್ಪ, ಅವ್ರಲ್ಲಿ ನಂಗೆ ಯಾರು ಇಷ್ಟ ಆಗಿಲ್ಲ. ಯಾಕೆ ಸರ್ ಭಾಳ ಡಲ್ ಆಗಿದ್ದಾರೆ? ಏನೋ ಯೋಚನೆ ಮಾಡ್ತಾ ಇದ್ದಾರೆ. ಬಾ ಕುತ್ಕೋ. ನಾನು ಏನು ಯೋಚನೆ ಮಾಡ್ತಾ ಇದ್ದೀನಿ ಗೊತ್ತಾ? ನನ್ನ ಹೆಂಡತಿ ಒಂದು ಮಗುನ ಎತ್ತು ನನ್ನ ಕೈಗಿಟ್ಟು ನಾನು ನನ್ನ ಮಗಳಿಗೆ ಯಾವುದೇ ಕೊರತೆ ಮಾಡದೆ ಮುದ್ದಾಗಿ ಸಾಕಿದ್ದೀನಿ. ಅಪ್ಪನೂ ನಾನೇ, ಅಮ್ಮನೂ ನಾನೇ. ಅವಳು ಮದುವೆ ವಯಸ್ಸಿಗೆ ಬಂದಿದ್ದಾಳೆ. ಆಕಿಗೆ ಒಳ್ಳೆ ಮಣ್ತ ನೋಡಿ ಮದುವೆ ಮಾಡ್ಬೇಕು. ಯಾವುದೇ ವರ ಒಪ್ತಿಲ್ಲ. ಒಂದು ವರ ನೋಡಿ ಸುಮ್ಮನೆ ಹೊಂಟಿದ್ದಾರೆ. ದೇವರು ಎಲ್ಲ ಕೊಟ್ಟಿದ್ದಾನೆ. ಆಸ್ತಿ, ಅಂತಸ್ತು, ಹಣ ಎಲ್ಲ ಇದೆ. ನನ್ನ ಮಗಳಿಗೆ ಒಂದು ವರನೂ ಸಿಗುತ್ತಿಲ್ಲ. ಅದಕ್ಕೆ ಯೋಚನೆ ಮಾಡ್ತಾ ಇದ್ದೀನಿ. ಮೇಡಮ್ ಏನು ಸರ್, ನೋಡಕ್ಕೆ ತುಂಬ ಚೆನ್ನಾಗಿದ್ದಾರೆ. ದೇವರು ಯಾರನ್ನು ಕೈ ಬಿಡಂಗಿಲ್ಲ. ಏನೋ ಮದುವೆ ಅಂತ ಆದರೆ ಅಷ್ಟೇ ಸಾಕು, ನನ್ನ ಜವಾಬ್ದಾರಿ ಕಳೆಯುತ್ತೆ. ಎಷ್ಟೇ ಗಂಡು ಬಂದು ನೋಡಿದ್ರು ನನ್ನ ಮಗಳಿಗೆ ಒಪ್ಪುತ್ತಿಲ್ಲ. ಸರ್, ನೀವು ತಪ್ಪು ತಿಳ್ಕೊಂಡಿಲ್ಲ ಅಂದರೆ ನಮ್ದೊಂದು ಸಜೆಷನ್ ಇದೆ ಸರ್. ಅದೇನು ಹೇಳು, ಕೇಳೋಣ. ಸರ್, ನಿಮ್ಮ ತಂಗಿ ಮಕ್ಕಳಿಗೆ ಬ್ರೀದಾರಲ್ಲ, ಅವರಿಗೆ ಯಾಕೆ ನಿಮ್ಮ ಮಗಳನ್ನ ತೋರಿಸ್ಬಾರ್ದು? ತುಂಬ ಓದಿದ್ದಾರೆ, ನೋಡೋಕ್ಕೂ ಚೆನ್ನಾಗಿದ್ದಾರೆ. ಯಾಕೆ ನೀವು ಅವ್ರನ್ನ ಕರೆಸ್ಬಾರ್ದು? ಓಹ್ ಗುಡ್. ಇದು ನಾನು ಯೋಚನೆ ಮಾಡಲೇ ಇಲ್ಲ. ಅವ್ರು ಎಲ್ಲಿದ್ದಾರೆ, ಏನು ಮಾಡ್ತಾ ಇದ್ದಾರೆ ಅವ್ರೀಗ? ಒಬ್ಬನ ಹೆಸರು ರವಿ ಶೆಟ್ಟಿ. ಹಲೋ ಅಮ್ಮ, ನನಗೆ ದೊಡ್ಡ ಕಂಪ್ನಿಯಲ್ಲಿ ಒಳ್ಳೆ ಕೆಲಸ ಸಿಕ್ತು. ತಿಂಗಳಿಗೆ 1 ಲಕ್ಷ ರೂಪಾಯಿ ಸಂಬಳ. ಇನ್ಮೇಲೆ ನಾವು ಚೆನ್ನಾಗಿರ್ಬೋದು. ಇನ್ನೂ ರಾಣಿ ಥರ ನೋಡ್ಕೊಂತೀನಿ ಅಮ್ಮ. ಸರಿ, ನಾನು ಬರ್ತಾ ಇದ್ದೀನಿ ಮನೆಗೆ ಇವಾಗ. ಇನ್ನೊಬ್ಬರ ಹೆಸರು ಚಂದ್ರಶೆಟ್ಟಿ. ಸಾಕೆಲ್ಲ ಖಾಲಿ ಆಗಿದವು. ಅಂಗಡಿ ಸ್ವಲ್ಪ ನೆಕ್ಸ್ಟ್ ಟೈಮ್ ದೊಡ್ಡದಾಗಿ ಮಾಡ್ಬೇಕು. ಆಯ್ತು ಚಂದ್ರು.
ಸರ್ ನಮ್ದಕ್ಕೆ 2 ಹೊಟ್ಟೆ ನೋವು ಟ್ಯಾಬ್ಲೆಟ್ಸ್ ಕೊಡಿ. ಯಾವ ಟ್ಯಾಬ್ಲೆಟ್ ಕೊಡ್ಬೇಕು? ನಿಮ್ದಕ್ಕೆ ಹೆಸರು ಹೇಳ್ಬೇಕು. ಹೊಟ್ಟೆ ನೋವು ಟ್ಯಾಬ್ಲೆಟ್ಸ್ ಕೊಡಿ. ಹೊಟ್ಟೆ ನೋವು. 70 ರೂಪಾಯಿ ಆಯ್ತಿದೆ. ನಿಮ್ದಕ್ಕೆ ಎಲ್ಲಿಂದ ಬರ್ತಾವ? 2 ಗುಳಿಗೆ ಕೊಡಕ್ ಎಷ್ಟೊತ್ತು ಮಾಡ್ತಾವ? ಕೊಟ್ಟಿದ್ದೀನಿ ತಾನೆ, ಸುಮ್ಮನೆ ತಗೊಂಡು ಹೋಗ್ಬೇಕಾ? ಹೋಗ ಮಗನ, ಹೆಂಗ್ ಹೋಗ್ಕ ನೋಡ. 10 ರೂಪಾಯಿ ಹೋಗಿ 70 ರೂಪಾಯಿ ಕೊಟ್ಟು ಹೋಗಕತ್ತಾನ. ದುಡ್ಡು ಇರೋರ ಹತ್ರ ದಿಮಾಕ ದೌಲತ್ತು ಜಾಸ್ತಿ ಇರುತ್ತೆ. ಅದು ಒಂದಿನ ನಾ ಕಿತ್ಕೊಂತೀನಿ. ನಮಸ್ಕಾರ, ಬನ್ನಿ ಬನ್ನಿ. ಕೂತ್ಕೊಳ್ಳಿ, ಯಜಮಾನ್ರ ಕರಿತೀನಿ. ಏ ಚಂದ್ರು, ನೀನ್ ಹುಡುಗಿ ನೋಡಕ್ ಬಂದಿಯಾ? ಹೌದು. ನೀನ? ನಾನು ಹುಡುಗಿ ನೋಡಕ ಬಂದಿದ್ದು. ಹೌದಾ? ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಟೀ ಕಾಫಿ ಏನಾದ್ರು ತಗೋತೀರಾ? ಬಿಡ್ರಿ, ಸ್ವಲ್ಪ ನೀರು ಕೊಡ್ತೀನಿ. ಹೋಗಪ್ಪ, ನೀರು ತಗೊಂಬ. ಓಕೆ, 2 ನಿಮಿಷ, ನನ್ನ ಮಗಳು ಕರಿತೀನಿ. ರೂಪಾ ಬಾರಮ್ಮ. ಮಗಳೇ, ವಿದ್ಯೆಯಲ್ಲೂ ಗುಣದಲ್ಲೂ ನಮ್ಗೆ ಸರಿವಂತಾರೆ. ಅವರಿಬ್ಬರಲ್ಲಿ ಯಾರನ್ನ ಆಯ್ಕೆ ಮಾಡ್ಕೋಬೇಕು ನಂಗೆ ತಿಳಿತಾ ಇಲ್ಲ. ಆ ನಿರ್ಧಾರ ನೀನೇ ಮಾಡ್ಕೋಬೇಕಮ್ಮ. ಸರಿ ಆಯ್ತು ಅಪ್ಪ. ಪಿಯೆ ಬಾಯಲ್ಲಿ ರೂಮಲ್ಲಿ 2 ಬಾಕ್ಸ್ ಇದೆ, ತಗೊಂಡ್ ಬಾ. ಇದೇನಿದು? ನಾನು ನಿಮ್ಗೊಂದು ಚಾಲೆಂಜ್ ಕೊಡ್ತೀನಿ. ಅದೇನಂದ್ರೆ, ಈ ಬಾಕ್ಸಲ್ಲಿ ಒಂದು ಅಡ್ರೆಸ್ ಇದೆ. ಆ ವ್ಯಕ್ತಿಗೆ ತಲುಪಿಸಿದ್ಮೇಲೆ ಅವ್ರು ಕೊಡೋಂಥ ಒಂದು ಪತ್ರನ ಯಾರ ಮಗು ನನಗೆ ಬಂದು ತಂದು ಕೊಡ್ತಿರೋ ಆಮೇಲೆ ನಿಮ್ಮ ಥರ ಹೇಳ್ತೀನಿ. ಓ, ಇಷ್ಟೇನಾ? ಸರಿ ಬಿಡಿ. ಆಯ್ತು, ಸರಿ. ಸರ್, ನನಗನ್ಸುತ್ತೆ ರವಿನೇ ಮೊದಲು ಬರ್ಬೋದು ಅಂತ. ನನಗೂ ಹಂಗೆ ಅನಿಸುತ್ತೆ. ಯಾರು ಬರ್ತಾರೋ ಅಂತ ಕಾದ್ಮೇಲೆ. ಓ, ಅದೃಷ್ಟ ಅಂದ್ರೆ ಇದು. ಬಯಸದ ಬಂದ ಭಾಗ್ಯ ಬಿಡೋಲುಂಟೆ. ಕೋಟಿಗಟ್ಲೆ ಬೆಳೆ ಬಾಳೋ ಬಂಗಾರನ ಅವ್ರು ಹೇಳಿರೋ ವ್ಯಕ್ತಿ ಕೊಟ್ಟು ಅವುಗಳನ್ನ ಮದುವೆ ಆಗೋಕ್ಕಿಂತ ಇದನ್ನ ಸೇಟು ಹತ್ರ ಮಾರಿನ ಹೋದ್ರೆ ಹೆಂಗಿರುತ್ತೆ? ಬೆಳೆ ದೇವರೇ, ಈ 2 ಚಿಕ್ಕ ಮಕ್ಕಳು ಓದಬೇಕು, ಏನಾದರೂ ಸಾಧನೆ ಮಾಡಬೇಕು ಅಂತ ಕನಸು ಕಟ್ಕೊಂಡಿರೋರು. ನೀನು ಆಡಿರೋ ಆಟ ಎಷ್ಟು ಕ್ರೂರವಾಗಿದೆ ಗೊತ್ತಾ? ಚಿಕ್ಕ ವಯಸ್ಸಲ್ಲೇ ಇವ್ರ ತಂದೆ ತಾಯಿಗಳನ್ನ ಕಿತ್ಕೊಂಡೆ. ಆದರೆ ಇವ್ರನ್ನ ಓದಿಸ್ಬೇಕು, ಸಮಾಜದಾಗ ದೊಡ್ಡ ವ್ಯಕ್ತಿಗಳನ್ನಾಗಿ ಮಾಡಬೇಕು. ನನಗಿರೋ ಸಂಬಳದಾಗ ಇದು ಯಾವುದೂ ಸಾಧ್ಯ ಆಗಲ್ಲ. ಆದರೆ ನಾವು ನಿರ್ಧಾರಕ್ಕೆ ಬಂದಿದ್ದೀನಿ. ನಮ್ಮೂರಲ್ಲಿರೋ ಶ್ರೀಮಂತರು ಯಾರು ಸ್ವಂತ ಶ್ರೀಮಂತರಾಗಿಲ್ಲ, ಬೇರೆಯವ್ರ ತಲೆ ಮೇಲೆ ಹೊಡೆದೇ ಶ್ರೀಮಂತರಾಗಿರೋದು. ಆದರೆ ನಾನು ಅದೇ ಶ್ರೀಮಂತರ ಹೊಡೆದು ಈ ಮಕ್ಕಳನ್ನ ಓದಿಸ್ತೀನಿ. ತಪ್ಪಿದ್ರೆ ಕ್ಷಮೆ ಇರಲಿ ದೇವ್ರೆ. ಬಾಕ್ಸ್ ಕೊಟ್ಟು ಪತ್ರ ತಂದಿದ್ದೀನಿ. ಬೇಷ್, ನಿನ್ನ ವಿಶ್ವಾಸಕ್ಕೆ ಮೆಚ್ಚಿದೆ. ಅಪ್ಪ, ಇವರೇ ನಿಮ್ಮ ಮಳೆ ಆಗೋದು, ಇವರನ್ನೇ ನನ್ನ ಮದುವೆ ಆಗೋದು.
ಮುಂದಿನ ತಯಾರೆಲ್ಲ ಮಾಡ್ಕೊಳ್ಳಿ ಅಪ್ಪ. ರವಿ ಬರ್ತಾನಂತ ಅನ್ಕೊಂಡಿದ್ದೆ, ಚಂದ್ರು ಬಂದ. ರವಿ ಯಾಕೆ ಬರ್ಲಿಲ್ಲ? ಮಗಳೇ, ಅಂತದ್ದು ಆ ಬಾಕ್ಸ್ ಅಲ್ಲಿ ಏನಿತ್ತು? ಅಪ್ಪ, ಆ 2 ಬಾಕ್ಸ್ ಅಲ್ಲಿ ನಕಲಿ ಬಂಗಾರ ಇತ್ತು. ದುರಾಸೆಗೆ ಬಲಿಯಾದ ರವಿ ಮರಳಿ ಬಂದಿಲ್ಲ. ಆದ್ರೆ ಚಂದ್ರ ವಿಶ್ವಾಸಕ್ಕೆ ಯೋಗ್ಯನಾದ ವ್ಯಕ್ತಿ. ಅದಕ್ಕೆ ಇವರನ್ನ ನಾನು ಮದ್ವೆ ಆಗಕ್ಕೆ ಒಪ್ಕೊಂಡಿದ್ದೀನಿ. ನನ್ನ ಮದ್ವೆ ಆಗೋರು ನನ್ನ ಆಸ್ತಿ ನೋಡಿ ಮದ್ವೆ ಆಗ್ಬಾರ್ದು. ನನ್ನ ಮತ್ತು ನನ್ನ ಆಸ್ತಿನ ಕಾಪಾಡೋನಾಗಿರ್ಬೇಕು. ಸೂಪರ್ ಮಗಳೇ. ಸರಿ, ನಿನ್ ಮದ್ವೆ ನಾನು ಜಾಮ್ ಜೂಮ್ ಆಗಿ ಮಾಡ್ತೇನೆ. सर सेठू। नमस्ते। आओ आओ रवि शेट्टी, आराम है? मैं आराम हूँ शेट्टी, तू आराम है? ठीक है। ಏನ್ ಶೆಟ್ಟಿ, ಜ್ಯುವೆಲರಿ ಅಂಗಡಿ ಬಿಟ್ಟು ಬಟ್ಟೆ ಅಂಗಡಿ ಬಂದ್ಬಿಟ್ಟಿದ್ದೀರಾ? ಅದು ನಮ್ದು ಕಿ, ಇದು ನಮ್ದು ಕಿ ರವಿ ಶೆಟ್ಟಿ, ಎರಡು ನಾವೇ ನೋಡ್ತಾವ್. ನೋಡು ಶೇಟ್, ಇದ್ರಲ್ಲಿ ಒಂದ್ ಬಂಗಾರ ಇದೆ, ಅದ್ರ ಬೆಲೆ ಎಷ್ಟಾಗುತ್ತೆ ಅಂತ ಹೇಳು. ಬೇಗ ನೋಡಿ ಹೇಳು ಶೇಟ್. ತಡ್ಕೋ ರೀ ಶೆಟ್ಟಿ, ನಮ್ದು ಕಿ ಚೆಕ್ ಮಾಡ್ಕೆ ಹೇಳ್ತಾವ್. क्या सेठी, ये नकली लेके आके हमको बकरा करता हो? ನಕಲಿ ಬಂಗಾರನ? ನೋಡ್ ಶೇಟು, ಇನ್ನೊಂದ್ಸಲ ಸರಿಯಾಗಿ ಚೆಕ್ ಮಾಡು ಶೇಟು. ಇಷ್ಟು ವರ್ಷದಲ್ಲಿದ್ದ ಬಂಗಾರ ಕೆಲಸ ಮಾಡ್ತಾವ್, ನಮಗೆ ಸುಳ್ಳು ಹೇಳ್ತಾವ್? ತೋಲ್ ನಡಿ, ಇದು ನಕಲಿ, ಲೇಕೆ ಜಾವ್. ನಕಲಿ ಬಂಗಾರನ? ನಾನ್ ನಿಜ ಅನ್ಕೊಂಡು ಏನೆಲ್ಲ ಕನಸ್ಕೊಂಡೆ, ಎಲ್ಲ ವ್ಯರ್ಥ ಆಯ್ತು. ಛೇ, ಒಂದು ಕ್ಷಣ ನನ್ನ ಆತ್ಮಸಾಕ್ಷಿಗೆ ದ್ರೋಹ ಮಾಡ್ಕೊಂಡ್ಬಿಟ್ಟೆ. ಅತಿ ಆಸೆ ಪಟ್ಟು ನನ್ನ ದುರಾಸೆ ನನಗೆ ಮುಳ್ಳಾಯ್ತು. ಛೇ.